ಲೋಕಸಭೆ ಚುನಾವಣೆಗೆ ಈಗಾಗಲೇ ಬಿಜೆಪಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಈಗ ಮೋದಿ ಕಿ ಗ್ಯಾರಂಟಿ 2024 ಸಂಕಲ್ಪ ಪತ್ರ ಹೆಸರಿನಲ್ಲಿ ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಪ್ರಣಾಳಿಕೆಯಲ್ಲಿ ಭರವಸೆಗಳ ಮಹಾಪೂರ್ವ ಇದೆ. ಸಾಕಷ್ಟು ಯೋಜನೆಗಳು ಈಗಾಗಲೇ ಜಾರಿಗೊಳಿಸಿರುವಂತಹ ಯೋಜನೆಗಳನ್ನು ಮುಂದುವರೆದ ಭಾಗವಾಗಿದ್ದರೆ ಮತ್ತೊಂದಿಷ್ಟು ಹೊಸ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಬಿಜೆಪಿಯ ಅತಿದೊಡ್ಡ ಭರವಸೆ ಅಂದರೆ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡುವಂಥದ್ದು. ಹಿಂದಿನಿಂದಲೂ ಕೂಡ 1980ರ ದಶಕದಿಂದಲೂ ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡೇ ಬಂದಿತ್ತು. ಇದನ್ನು ಸೈದ್ಧಾಂತಿಕ ವಿಚಾರವಾಗಿ ಜನರ ಮುಂದೆ ಪ್ರಸ್ತುತಪಡಿಸ್ತಾ ಇತ್ತು ಬಿಜೆಪಿ. ಈಗ ಇದೇ ವಿಚಾರವನ್ನು ಮತ್ತೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಯಾವ ರೀತಿ ಆರ್ಟಿಕಲ್ 370ಯನ್ನು ರದ್ದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ, ಅದೇ ರೀತಿ ಈಗ ದೇಶದಲ್ಲಿ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಮುಂದಿಡ್ತಾ ಇದೆ. ಅದರ ಜೊತೆಗೆ ಒಂದು ದೇಶ ಒಂದು ಚುನಾವಣೆ ಈ ವಿಚಾರವನ್ನು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ಪರಿಕಲ್ಪನೆಯನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದಾಗಿ ಭರವಸೆ ಕೊಟ್ಟಿದೆ. ಇದರ ಜೊತೆಗೆ ಈಗಾಗಲೇ ಯೋಜನೆಗಳ ಬಗ್ಗೆ ಹೇಳೋದಾದರೆ ಮೋದಿ ಗ್ಯಾರಂಟಿಯ ಯೋಜನೆಗಳಲ್ಲಿ ಈಗಾಗಲೇ ಮುದ್ರಾ ಸಾಲ ಏನಿದೆ, ಮುದ್ರಾ ಯೋಜನೆಯಡಿ ಸುಮಾರು 10 ಲಕ್ಷ ಸಾಲವನ್ನು ನೀಡಲಾಗ್ತಾ ಇದೆ. ಅದರ ಮೊತ್ತವನ್ನು 20 ಲಕ್ಷಕ್ಕೆ ವಿಸ್ತರಣೆ ಮಾಡ್ತಾ ಇದೆ. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಬೇರೆಯವರಿಗೆ ಈಗಾಗಲೇ ಮುದ್ರಾ ಸಾಲ ಯೋಜನೆಯ ಜೊತೆಗೆ ಸ್ವಾಮಿ ಯೋಜನೆ ಏನು ಜಾರಿ ತರಲಾಗ್ತಾ ಇದೆ, 50,000 ರೂಪಾಯಿ ಸಾಲವನ್ನು ನೀಡಲಾಗ್ತಾ ಇದೆ. ಅದನ್ನು 1 ಲಕ್ಷಕ್ಕೆ ಹೆಚ್ಚಳ ಮಾಡುವಂಥ ದೃಷ್ಟಿಯಲ್ಲೂ ಕೂಡ ಈಗಾಗಲೇ ಯೋಜನೆಯನ್ನು ಜಾರಿ ತರೋದಕ್ಕೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಹಾಗೆಯೇ ಆಯುಷ್ಮಾನ್ ಭಾರತ ಯೋಜನೆಯಡಿ ಈಗಾಗಲೇ 70 ವರ್ಷದವರೆಗೆ ಮಿತಿ ಇತ್ತು. ಈಗ 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಆಯುಷ್ಮಾನ್ ಯೋಜನೆಯ ಅಡಿಯಲ್ಲಿ ಅವರನ್ನು ಕರೆತರುವಂಥ ನಿಟ್ಟಿನಲ್ಲಿ 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಆಯುಷ್ಮಾನ್ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಆರೋಗ್ಯಪೂರ್ಣಕವಾಗಿ ಸುಮಾರು 5 ಲಕ್ಷ ವಿಮೆ ಈ ಆಯುಷ್ಮಾನ್ ಭಾರತ ಅಡಿ ಈ 70 ವರ್ಷ ಮೇಲ್ಪಟ್ಟವರಿಗೂ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಲಾಗ್ತದೆ. ಇನ್ನು ಅದೇ ರೀತಿ 80 ಕೋಟಿ ಬಡವರಿಗೆ 5 ವರ್ಷದವರೆಗೆ ಉಚಿತವಾದಂಥ ಪಡಿತರವನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇನ್ನು 3 ಕೋಟಿ ಬಡವರಿಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋ ನಿಟ್ಟಿನಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು 3 ಕೋಟಿ ಮಹಿಳೆಯರಿಗೆ ಡ್ರೋನನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಈ ಮೂಲಕ ಒಂದು ಉದ್ಯೋಗ ಸೃಷ್ಟಿ ಹಾಗೂ ಅದನ್ನು ಸರ್ವೆ ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ಅವರನ್ನು ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ 3 ಕೋಟಿ ಡ್ರೋನನ್ನು ವಿತರಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಿಗೆ 50,000 ರೂಪಾಯಿ ಸಾಲ, ಸೂರ್ಯ ಘರ್ ಯೋಜನೆಯಡಿ ಅಂದರೆ ಸೋಲಾರ್ ವಿದ್ಯುತ್ ಮೂಲಕ ಮನೆಗಳಿಗೆ ಉಚಿತ ವಿದ್ಯುತ್ ಹಾಗೂ ಅವರನ್ನು ಆ ವಿದ್ಯುತ್ನ ಉತ್ಪಾದನೆ ಮೂಲಕ ಅವರನ್ನು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಕೊಂಡಿದೆ. ಇನ್ನು ಪೈಪ್ಲೈನ್ ಮೂಲಕ ಮನೆಗಳಿಗೆ ಉಚಿತ ಗ್ಯಾಸ್ ಕನೆಕ್ಷನ್ನ ಕೊಡೋ ಬಗ್ಗೆ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ.